ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇದೆ, ಬಿಸ್ನೆಸ್ ಲಾಸ್ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರಬಹುದು, ಒಂದು ರೀತಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇದೆ. ಇದೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು, ಒಂದೇ ಒಂದು ಸೊಲ್ಯೂಷನ್ನ ತಿಳಿಸ್ಕೊಡಿ ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಯಾವ ರೀತಿ ನಾವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ ಅಂತ. ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ನೀವು ಕರೆ ಮಾಡಿದಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ರಾಶಿಗಳ ಬಗ್ಗೆ ನಮಗೆ ಹೇಳ್ತಾ ಬಂದಿದ್ದೀರಾ. ಅಂದರೆ ಯಾವ ರೀತಿ ಬಿಸ್ನೆಸ್ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ರಾಶಿಯವ್ರ ಜೊತೆ ಪಾರ್ಟ್ನರ್ಶಿಪ್ ಇಟ್ಕೊಂಡಾಗ ಸಕ್ಸಸ್ ಅನ್ನೋಂಥದ್ದನ್ನ ಕಾಣುತ್ತೆ. ಅಂದರೆ ಇವರು ಓನ್ ಬಿಸ್ನೆಸ್ಗೆ ಸೂಟಬಲ್ ಇರ್ತಾರಾ ಅಥವಾ ಜಾಬ್ಗೆ ಹೋಗಬೇಕಾಗತ್ತಾ ಅಂತ. ಇನ್ನು ತುಲಾ ರಾಶಿ ಅನ್ನೋರು ಬಹುಶಃ ಬಿಸ್ನೆಸ್ ಮೈಂಡೆಡು ಅಥವಾ ಒಂದು ಚಿಹ್ನೆ ನೋಡಿದ್ರೆ ತಕ್ಕಡಿತಾರೆ ಇರುತ್ತೆ. ಅವರು ಯಾವ ರೀತಿ ಥಿಂಕ್ ಮಾಡ್ತಾರೆ, ಅವರ ನೇಚರು. ಇವ್ರು ಯಾವ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಜಾಬ್ಗೆ ಹೋಗೋದ್ರಿಂದ ಕೂಡ ಸಕ್ಸಸ್ ಕಾಣ್ತಾರ, ಮತ್ತು ಇವ್ರಿಗೆ ಸೂಟ್ ಆಗುವಂಥ ಇನ್ನುಳಿದ ರಾಶಿಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿರ್ತೀರಿ ಯಾವುದರ ಜೊತೆಗೆ ಕಾಂಬಿನೇಷನ್ನು ಏನು ಮಾಡಬೇಕು ಅಂತೇಳಿ ಕೂಡ. ಆದರೆ ಯಾರ ಅದೃಷ್ಟದಕ್ಕಿ ಯಾವ ಗುರುಗಳ ಹತ್ರ ಇರುತ್ತೋ ಗೊತ್ತಿಲ್ಲ, ಯಾವ ಭಗವಂತನ ಬಳಿ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಮನುಷ್ಯನವನು ಪ್ರಯತ್ನಶೀಲನಾಗಿರಬೇಕು. ಪದೇ ಪದೇ ನಾವು ನಮ್ಮದಾಗಿರ್ತಕ್ಕಂಥ ಭವ್ಯ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಎದ್ದೇಳಬೇಕಾಗತ್ತೆ. ಅದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ತುಲಾ ರಾಶಿಯವರು ನೀವು ಹೇಳಿದಾಗ ತುಂಬ ಚೆನ್ನಾಗಿ ಹೇಳಿದರೆ ತಕ್ಕಡಿ ಅಂತೇಳಿ. ನಿಜ, ಎಲ್ಲವನ್ನು ಕೂಡ ತುಲನೆ ಮಾಡಿ ಏನು ಹೇಗೆ ಅಂತ ಯೋಚನೆ ಮಾಡಿ ಮಾಡ್ತಕ್ಕಂತಹದ್ದು ಎಷ್ಟು ಅಂತಂದರೆ ನಮ್ಮನ್ನು ನಾವು ನಂಬದೇ ಇರೋ ಸ್ಥಿತಿಗೆ ಹೋಗಿ ಬಿದ್ದೋಗಿರ್ತೀವಿ. ಎಲ್ಲರೂ ನಂಬಿರ್ತೀರಿ ನೀವು, ತುಂಬ ಎಷ್ಟು ಅಂದರೆ ಅಷ್ಟೆಲ್ಲ ನಂಬಿ ಹತ್ತಿರದವ್ರನ್ನ ದೂರದವ್ರನ್ನ ನಂಬಿ ಮಕಾಡೆ ಮಲಗಿದ್ದೀರಿ. ಈಗ ನಿಮ್ಮನ್ನು ನೀವು ನಂಬೋ ಸ್ಥಿತಿಲಿಲ್ಲ, ಅಲ್ಲಿಗೆ ತಲುಪಿದ್ದೀರಿ. ಎಂತ ಮಾಡೋದು? ಆದರೆ ತುಲಾರಾಶಿಯವರು ಒಮ್ಮೆ ಗಮನಿಸಬೇಕಾಗಿರೋದು, ಯಾವುದೇ ಕಾರಣಕ್ಕೂ ಟೆಂಪರವರಿ ಇದೆಯಲ್ಲ ಅದಕ್ಕೆ ನೀವು ಕೈ ಹಾಕಬಾರ್ದು. ಪರ್ಮನೆಂಟ್ ಸೊಲ್ಯೂಷನ್ ಇದ್ದರೆ ಮಾತ್ರ ಕೈ ಹಾಕಬೇಕು. ಅಲ್ಲಿ ತುಂಬ ಬಹುದಿನಗಳ ಕಾಲ ಉಳ್ಕೊಳ್ತಕ್ಕಂತಹ ಕಾರ್ಯಗಳು ಯಾವುದು ಇತ್ತು ಅಂತಂದರೆ ಅಂಥ ಕಾರ್ಯಾಗಾರಗಳನ್ನು ಮಾಡೋದ್ರಲ್ಲಿ ಸಕ್ಸಸ್ ಆಗ್ತೀರಿ ಭಾಳ ಅದ್ಭುತವಾಗಿ. ಸುಮ್ಮನೆ 2 ತಿಂಗಳಿಗೋ 3 ತಿಂಗಳು ಒಂದೊಂದನ್ನು ಮಾಡ್ಕೊಳ್ತಕ್ಕಂಥದ್ದು ಅಲ್ಲವೇ ಅಲ್ಲ, ಸುದೀರ್ಘವಾಗಿರ್ತಕ್ಕಂತಹದ್ದನ್ನು ಕಟ್ಟಿಕೊಳ್ಳಬೇಕು ಅನ್ನೋದ್ರಲ್ಲಿ ಮಾತ್ರ ಪ್ರಯತ್ನ ಯಾವ ಜೀವಂಚ ಕಾಲ ಇರಬೇಕಾಗತ್ತೆ. ನೀವು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಹೊರಟಾಗ ಈ ದೊಡ್ಡ ಮಟ್ಟದ ಮಳಿಗೆಗಳು ಅಂತ ಮಾಡಿದ್ರೆ, ಈ ಬಟ್ಟೆ ಶಾಪ್ ಇದೆಯಲ್ಲ, ದೊಡ್ಡ ಮಟ್ಟದ ನೀವು ಹೇಗೆ ಮಾಡ್ತೀರೋ ಹಾಗೆಲ್ಲ ಕೂಡ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ಡೈಮಂಡ್, ಬೆಳ್ಳಿ, ದೊಡ್ಡ ಮಟ್ಟದ ಜ್ಯುವೆಲ್ರಿ ಶಾಪನ್ನು ಹಿಡ್ತೀರ ಅಂತಂದರೆ ತೂಕವಾಗಿ ನೀವು ಚೆನ್ನಾಗಿ ವ್ಯವಹಾರ ಬಿಸ್ನೆಸ್ಸನ್ನು ಮಾಡ್ತೀರಿ. ಅದು ನಿಮ್ಮ ಆಲೋಚನೆಗೆ ಸಂಬಂಧಪಟ್ಟಾಗ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಮಾಡ್ತೀನಿ ಅಂತ ಹೊರಟ್ರೆ, ಇನ್ನು ನೀವು ವಿಶೇಷವಾಗಿ ನಿಮಗೆ ಸಂಬಂಧಪಟ್ಟ ಶನಿ ಏನಾಗಿರ್ತಾನೆ, ಪಂಚಮಾಧಿಪತಿ ಆಗಿರ್ತಾನೆ, ಭಾಗ್ಯಾಧಿಪತಿ ಆಗಿರತಕ್ಕಂಥದ್ದು ಯಾರು ಈ ರಾಶಿಯವರೆಗೆ ಬುಧನಾಗಿರ್ತಾನೆ. ಇವರು ಕಾಂಬಿನೇಷನನ್ನು ಸೆಟ್ ಮಾಡ್ಕೊಳ್ತಾ ಕೆಲವು ಬಿಸ್ನೆಸ್ ಇದೆ. ಸಿಮೆಂಟ್, ಬ್ರಿಕ್ಸ್, ಕಂಬಿ ಈ ತರಹದ್ದನ್ನು ಮಾಡ್ತೀನಿ ಅಂದರೂ ಕೂಡ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಈ ಒಂದು ತುಲಾ ರಾಶಿಯವರೆಗೆ ಇಲ್ಲಿ ಏನಾದರೂ ಶನಿ ಇದ್ದರೆ ಉಚ್ಚ ಸ್ಥಾನ ಶನಿಯವರೆಗೆ ದೀರ್ಘವಾಗಿರ್ತಕ್ಕಂಥದ್ದು. ಎಲ್ಲಿ ತುಲಾ ರಾಶಿಯಲ್ಲೋ ತುಲಾ ಲಗ್ನದಲ್ಲೋ ಶನಿ ಇದ್ದಾನೆ ಅಂತಂದರೆ ಬಹುಶಃ ನಿಮ್ಮದು ಹೇಗೆ ಅಂತಂದರೆ ಒಳ್ಳೆ ದಿನಗಳಲ್ಲಿ ನಿಮಗೆ ಕೆಟ್ಟದಾಗ್ತಾ ಇರುತ್ತೆ, ಕೆಟ್ಟ ದಿನಗಳಲ್ಲಿ ಒಳ್ಳೆಯದಾಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಕೆಲವರಿಗೆ ಆಷಾಢ ಮಾಸದಲ್ಲಿ ಬಿಸ್ನೆಸ್ ಇಲ್ಲ ಅಂತಿರ್ತಾರೆ, ಇವ್ರಿಗೆ ಆಷಾಢ ಮಾಸದಲ್ಲೇ ಬಿಸ್ನೆಸ್ ಆಗ್ತಿರುತ್ತೆ, ತುಂಬ ಬ್ಯುಸಿಯಾಗಿರ್ತಾರೆ. ಈ ತರಹದ್ದು ಕೆಲವೆಲ್ಲ ಕೂಡ ಇರ್ತವೆ. ಹಾಗೆ ಈ ಕರೋನಾ ಬಂದಾಗ ತುಂಬ ಕೆಟ್ಟ ಕಾಲ, ಆ ತುಲಾರಾಶಿ ಡಾಕ್ಟ್ರಿಗೆ ಅತ್ಯಂತ ಶುಭ ಪರ್ವಕಾಲ, ಅತ್ಯಂತ ಶುಭವಾಗಿ ಬೆಳೆದಿರ್ತಾರೆ. ಈಗೆಲ್ಲ ಬಹಳಷ್ಟು ಇರ್ತಕ್ಕಂತಹದ್ದು. ಅದು ಸ್ವಲ್ಪ ತೂಕವಾಗಿ ಮಾತನಾಡತಕ್ಕಂಥ ಗುಣ ಹೆಚ್ಚಿರುತ್ತೆ ಇವರಿಗೆ. ಯಾರನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೆಕೆಂಡಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಇವರಿಗೆ ಆಸ್ಟ್ರಾಲಜಿನ ಮತ್ತೊಂದು ಬೇಕಾಗಿಲ್ಲ, ನೋಡಿದ ತಕ್ಷಣ ಈ ಮನುಷ್ಯನ ಗುಣ ಹೀಗೆ ಅಂತ ಅನಲೈಸ್ ಮಾಡ್ತಾರೆ, ಫೈಂಡ್ ಔಟ್ ಮಾಡಿಬಿಡ್ತಾರೆ, ಶೀಘ್ರವಾಗಿ ಮಾಡ್ತಾರೆ. ಅಂತಹ ಗುಣಗಳಿದ್ದು ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕಾಗಲ್ಲ. ವ್ಯವಸ್ಥೆ ಅದಷ್ಟೇ, ನನ್ನನ್ನು ನೋಡ್ಕೋಬೇಕಾದ್ರೆ ನನ್ನ ಕನ್ನಡಿ ಬೇಕಾಗತ್ತೆ, ಇನ್ನೊಬ್ರು ನೋಡಿ ಹೇಳ್ತಕ್ಕಂಥದ್ದಾಗತ್ತೆ. ಆದರೆ ತುಲಾರಾಶಿಯವರ ಒಂದು ಮರ್ಮ ಏನು ಅಂತಂದರೆ, ಬಹಳ ಪ್ರಗತಿಯ ಕಡೆ ಹೆಜ್ಜೆ ಹಾಕ್ತಾರೆ, ಅವರ ಬಂಧುಗಳೇ ಅವರಿಗೆ ಶತ್ರುಗಳಾಗಿ ಕಾಡ್ತಿರ್ತಾರೆ. ಅಕ್ಕಪಕ್ಕದವರೇ, ದೂರದವರು ಬಹಳ ಚೆನ್ನಾಗಿ ಇವ್ರ ಜೊತೆ ಮಾತುಕತೆ ಇರ್ತಾರೆ, ವ್ಯವಹಾರ ವ್ಯಾಪಾರ ಚೆನ್ನಾಗೆಲ್ಲ ಇದೆ. ಆದರೆ ಹತ್ತಿರದವರು ರಕ್ತ ಸಂಬಂಧಗಳಿಂದ
ಬಹಳ ತೊಂದರೆಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ತುಂಬ ಪೇಚಾಟಕ್ಕೆ ಸಿಲುಕಾಕೊಳ್ತೀರಿ. ನೀವು ಈ ತುಲಾ ಅಂದ ಕೂಡಲೇ ಯಾರಾದರೂ ರೈತರಿಗೆ, ನಾನು ಹೇಳ್ತಕ್ಕ ರೈತರಿಗೆ ಬೇಕಾಗಿರೋ ಪದಾರ್ಥಗಳನ್ನು ಇವ್ರು ಕೊಡುವಂಥದ್ದು ಒಂದನೇದು. ಎರಡನೇದು, ಈ ಕತ್ತೆಗಳನ್ನ ಮೇಯಿಸ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ, ನೋಡಿದಿರಲ್ಲ, ಹೌದು, ಮೊದಲೆಲ್ಲ ಇತ್ತು, ಈಗ ಕಡಿಮೆ ಆಗಿದೆ. ಅದ ಮೇಲೆ ಉಪ್ಪು ಹಾಕಿ ಮಾರಾಟ ಮಾಡ್ತಾರೆ, ಏನೋ ಮಾಡ್ತಿರ್ತಾರೆ. ಅಂಥ ಕತ್ತೆಗಳು ಇಟ್ಕೊಂಡು ಜೀವನ ಮಾಡ್ತಾ ಇರೋರಿಗೆ ನೀವೇನಾದರೂ ಒಂದು ಅವ್ರು ಖುಷಿ ಪಡಬೇಕು. ಅವ್ರ ಬಟ್ಟೆಗಳೇ ಕೊಡ್ತೀರೋ ಅಥವಾ ಅವ್ರಿಗೆ ಹಣನೇ ಕೊಡ್ತೀರೋ, ಏನೋ ಒಂದು ಅವ್ರದ್ದು ಕೂಡ ನೀವು ಸುಮ್ಮನೆ ಕೊಟ್ಟರೆ ಏನಪ್ಪ ಇದು ಅಂತ ಕೇಳಿಬಿಡ್ತಾರೆ. ಕತ್ತೆಯ ಹಾಲನ್ನು ತೆಗೆದುಕೊಳ್ಳೋದು, ಮನೆ ಯಾರೋ ಕತ್ತೆದೊಂದು ಡೈರಿ ಮಾಡಿ ನೋಡಿದೆ ನಾನು, ಎಲ್ಲ ಮಂಡ್ಯದ ಹತ್ರ ಇಲ್ಲೋ, ಬಹಳ ಬೆಲೆ ಇದೆ ಅದಕ್ಕೆ. ಆ ಕತ್ತೆ ಹಾಲಿಗೆ ಒಂದು ಲೋಟಕ್ಕೆ ಎಷ್ಟು ತೊಗೊಳ್ತಾರೆ, ಒಂದು ಸ್ಮಾಲ್ ಲೋಟಕ್ಕೆ 100 ರೂಪೀಸು ಏನೋ ತೊಗೊಳ್ತಾರೆ, ಅಥವಾ 500 ತೊಗೊಳ್ತಾರೆ. ನೀವೇನಾದರೂ ಆ ಹಾಲನ್ನು ತೆಗೆದುಕೊಂಡು ಅದನ್ನು ನೀವೇ ತಗೊಳ್ಳಿ ಅಥವಾ ಮಕ್ಕಳು ಕೊಡಿ. ಒಂದಷ್ಟು ಹಾಲು ಬೇಕು ನನಗಂತ ಕೇಳುವ ಮುಖಾಂತರ ಅವರಿಗೆ ಹಣವನ್ನು ಅದಕ್ಕೆ ಎಷ್ಟು ಕೊಡಬೇಕು ಅದರ 10 ಟೈಮ್ ಕೊಡಿ. ಅದ್ರ ಜೊತೆಗೆ ವಸ್ತ್ರ ಕೊಡಿ. ಇನ್ನು ಬಿಳಿಯ ವರ್ಣದ ಬತಾಸ್ ಅಂತ ಬರುತ್ತೆ, ಈ ಸಂತೆಗಳಲ್ಲಿ ಮಾರಾಟ ಮಾಡ್ತಿರ್ತಾರೆ. ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳಲ್ಲಿ ಅದನ್ನು ಮಾರಾಟ ಮಾಡ್ತಿರ್ತಾರೆ. ಈ 1 ರೂಪಾಯಿ ಕಾಯಿನ್ ಸೈಜ್ ಇರುತ್ತೆ, ರೌಂಡಾಗಿ ಕಾಯಿನ್ ಸೈಜ್ ಇರುತ್ತೆ. ಅದು ಬಿಳಿಯ ವರ್ಣದ ಬತಾಸ್. ಕರೆಕ್ಟಾಗಿ 480 ಗ್ರಾಮ್, 490 ಬೇಡ, 470 ಬೇಡ, 480 ಗ್ರಾಮ್ ಬಿಳಿಯ ವರ್ಣದ ಬತಾಸು. ಅದರ ಜೊತೆಗೆ ಒಂದಷ್ಟು ಹಣವನ್ನು ನಿಮ್ಮ ಶಕ್ತಿ ಅನುಸಾರ ತಾಂಬೂಲದೊಂದಿಗೆ ಅವರು ಕೊಡಿಯಪ್ಪ. ನೀವು ಯಾವುದೋ ಬಿಸ್ನೆಸ್ ಅಂತ ಪ್ಲ್ಯಾನ್ ಮಾಡ್ತೀರಲ್ಲ, ಅವರ ಜೊತೆ ನೀವು ಮುಂದುವರತಕ್ಕಂಥ ಏನೋ ಮಾಡ್ತಾ ಇದ್ದೀರಲ್ಲ, ಒಮ್ಮೆ ನಿಮ್ಮ ಹತ್ತಿರದ ಎಲ್ಲಾದರೂ ಒಬ್ಬರಿಗೆ ಅದನ್ನು ತೋರಿಸ್ಕೊಳ್ತಾ ಶನಿ ಎಲ್ಲಿದ್ದಾನೆ, ನಿಮಗೆ ಅತ್ಯಂತ ದೀರ್ಘಕಾಲದ ಫಲವನ್ನು ಕೊಡ್ತಕ್ಕಂಥ ಮಹಾನುಭಾವ ಎಲ್ಲಿದ್ದಾನೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ತಾ, ಈ ರಾಶಿಯಾಧಿಪತಿ ಶುಕ್ರ ಇಲ್ಲಿದ್ದಾನೆ ಚೆಕ್ ಮಾಡ್ಕೊಳ್ತಾ ಮುಂದುವರಿರಿ. ತುಂಬ ಚೆನ್ನಾಗಿ ಬೆಳವಣಿಗೆ ಹಾದಿಯಲ್ಲಿ ನೀವು ನಡೀತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಬಿಸ್ನೆಸ್ನಲ್ಲಿ ಉತ್ತಮ ಹಂತಕ್ಕೆ ಹೋಗಬೇಕು ಅಂತಂದರೆ ತುಲಾ ರಾಶಿಯವರು ಏನನ್ನ ದಾನ ಮಾಡಬೇಕು, ಜೊತೆಗೆ ಅವರಿಗೆ ಸೂಟ್ ಆಗುವಂಥ ಫ್ರೆಂಡ್ಶಿಪ್ ರಾಶಿಗಳು ಯಾವುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ತುಲಾ ರಾಶಿ ಆಗಿತ್ತು ಅಂತಂದರೆ ಯಾವ ರೀತಿ ಬಿಸ್ನೆಸ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಖಂಡಿತ ನಿಮ್ಮ ಕುಂಡ್ಲಿನ ಕೂಡ ನೋಡಲೇಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.